ಬೆಂಬಲಿಗರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಈಗ ಸೇರಿದ್ದಾರೆ. ಇನ್ನು ಬಹಳಷ್ಟು ಜನ ತೊಲಗಿ ಹತ್ರ ಇದ್ದಾರೆ, ಬರ್ತಾ ಇದ್ದಾರೆ. ನನಗೆ ಕೇಳಿದ್ದು ಸಭೆಯಿಂದ ನಾನು ಹೋಗ್ಬೇಕಾದ್ರೆ ಕಾರ್ಯಕ್ರಮದ ಮುಗಿದ್ರು ಸುನೀಲ್ಗೌಡರು ಸ್ವಲ್ಪ ತಿದ್ದು ಹೋಗಿ ಮಾಡ್ತಾರೆ. ಮತ್ತು ಸುಭಾಷ್ ಗೌಡರು ಒಂದು ದೊಡ್ಡ ಹಿಂದೆ ಅವರು ಬಿಜೆಪಿ ಸೇರುವತ್ತಿಗೆ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ಫಡ್ನೀಸ್ ಅವರ ನೇತೃತ್ವದಲ್ಲಿ ಅವರು ಸೇರಿದ್ರಲ್ಲಿ. ಹೀಗಾಗಿ ಅವ್ರು ಹೇಳಿದಾರ, ಫಡ್ನೀಸ್ ಅವರ ನೇತೃತ್ವದಲ್ಲಿ ನಾನು ಊರಲ್ಲಿ ಬಿಜೆಪಿ ಸೇರಿದ್ದೆ ಏನ್ರಿ ದೇವೇಂದ್ರ ಫಡ್ನೀಸ್. ಈಗ ನಾನು ಅದಕ್ಕೆ ಊರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಬೆಂಬಲಿಗರು ಏನಂದಾರ ಕೋಣಸ್ಗಿ, ಅಳಿಗನಾಳ ಮತ್ತು ಎಲ್ಲಾ ಕಡೆ ಇರುವಂತ ಸಾವಿರಾರು ಮಂದಿನ ತೆಗೆದುಕೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ. ಇವತ್ತು ಇದು 1ನೇ ಬ್ಯಾಚ್, ನಾವು 6 ಬ್ಯಾಚಸ್ ಅದಾವಾಗ. ಹೀಗಾಗಿ ಇವರು ನುಡಿದವರು ಕೂಡ ಬರ್ತಾರೆ ಮತ್ತು ಕನ್ನಡದವರು ದೊಡ್ಡ ಕಾರ್ಯಕ್ರಮ ಮಾಡಿ ಸುಭಾಷ್ ಗೌಡರು ಅವರೆಲ್ಲಾ ಟೀಮು ಕಾಂಗ್ರೆಸ್ ಪಕ್ಷ ಸೇರ್ತದೆ. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮಗೆ ಮತ್ತೆ ವಿಶೇಷವಾಗಿ ಕನ್ನಡಿ ಗೌಡರು ಬೀಗ್ತಾನೆ ಎಲ್ಲಾ ಕಡೆ ಮತಕ್ಷೇತ್ರ ತುಂಬಾ, ಜಿಲ್ಲಾ ತುಂಬಾ, ರಾಜ್ಯದ ವಿಶೇಷವಾಗಿ. ಹೀಗಾಗಿ ಇವತ್ತು ಅವರು ಬಂದು ನಮ್ಮ ಪಕ್ಷ ಸೇರೋದ್ರಿಂದ ಇವತ್ತು ಮತ್ತೆ ವಾಪಸ್ ಬರ್ತಾ ಇರೋದ್ರಿಂದ ಇಡೀ ಮತಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಗೆ ಬರ್ತದೆ. ಹೀಗಾಗಿ ನಾನು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮನೆಗೆ ಬಹಳ ಉತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮತ್ತು ಇವತ್ತಿನ ಮುಗೀತು ಕಾಂಗ್ರೆಸ್ ಬಂದರೆ ನಾವು ಬಸವರಾಜ್ ಅಂತೆಲ್ಲ ಎಲ್ಲ ಮತ್ತೆ ಒಂದೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಒಂದು ಸಹ ಕೆಲಸವನ್ನು ಮಾಡ್ತೇವೆ. ಎಲ್ಲಾ ರೀತಿಯ ಸಕಲ ಅವ್ರ ಗೌರವ, ಅವ್ರ ಏನೇ ಕೆಲಸ ಕಾರ್ಯಗಳಿದ್ರು ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಗೌರವ ಮಾಡ್ಕೊಡ್ತದೆ ಅಂತ ಮಾತನ್ನು ಹೇಳಿ, ಮತ್ತು ನಮ್ಮ ಹಳೆ ಮಂದಿನೂ ಕೂಡ ಅವ್ರ ಜೊತೆ ಕೂಡ ಮಾತನಾಡಿದ್ರೆ ಅವ್ರು ಎಲ್ಲರೂ ಕೂಡಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೋಗ್ತಾರೆ. ನಾನು ಕೇಳಿದ್ದು ಸಭೆ ಇರೋದ್ರಿಂದ ನಾನು ಇನ್ನೂ ಊರವರು ಬರ್ತಾ ಇದ್ದಾರೆ, ಅವ್ರು ಬರೋಕ್ಕಿಂತ ಸುನೀಲ್ಗೌಡರು ಹೋಗ್ತಾರೆ. 6 ಬ್ಯಾಚಸ್ ನಲ್ಲಿ ಇವತ್ತು ದಿವಸ ನಮ್ಮ ಮತಕ್ಷೇತ್ರ ಸಂಪೂರ್ಣವಾಗಿ ಬಿಜೆಪಿ ಮುಕ್ತ ಮಾಡುವಂತ ಮಾಡ್ತೀವಿ.